ಮತ್ತೆ ಏನ್ ಸಮಾಚಾರ? ಎಲ್ಲ ಚೆನ್ನಾಗಿದೆಯಾ ತಾಯಿ? ಓ ಮಸ್ತಾಗಿದ್ದೀವಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಹನ್ಸಿಕಾ ಕಿರಣ್ ವ್ಲಾಗ್ಸ್. ಆಫ್ಟರ್ ಎ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಗಲೇ ತುಂಬ 3-4 ಮಂತ್ಸ್ ಅರೌಂಡ್ 6 ಮಂತ್ಸ್ ಆಗಿರಬೇಕು ಅನಿಸುತ್ತೆ ವಿಡಿಯೋ ಮಾಡಿರಲಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಂ ನೋಡಿ ಹನ್ಸಿಕಾ ಆಗ ವಿಡಿಯೋ ಮಾಡ್ಬೇಕಾದ್ರೆ ಇನ್ನೂ ಮಾತಾಡ್ತಿರ್ಲಿಲ್ಲ, ಇವಾಗ ನೋಡಿ ಆಗಲೇ ಎಷ್ಟು ಮಾತಾಡ್ತಾಳೆ ಅಂತ. ಸೊ ಫ್ರೆಂಡ್ಸ್, ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಹನ್ಸಿಕಾ ಮತ್ತು ಕಿರಣ್ ಇದ್ದಾರೆ, ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ನಾವಿಷ್ಟು ಜನ ಹೊರಟಿದ್ದೀವಿ. ನಾವಿಷ್ಟೇ ಜನ ಅಲ್ಲ, ಇನ್ನೂ ಎಷ್ಟೊಂದು ಜನ ಜಾಯ್ನ್ ಆಗ್ತಿದ್ದಾರೆ. ತೋರಿಸ್ತೀನಿ, ಎಲ್ಲರೂ ಬರ್ತಿದ್ದಾರೆ, ಆನ್ ದಿ ವೇ ಇದ್ದಾರೆ. ಸೊ ಹಾಯ್ ಎಲ್ರಿಗೂ ಮೊದಲಿಗೆ ನಮಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸದಿಂದ ವಿಡಿಯೋ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ವಿಡಿಯೋಗಳು ಯಾವುದು ಮಾಡ್ತಾ ಇರಲ್ಲ. ಈಗ ಮತ್ತೆ ವಿಡಿಯೋಗಳು ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಏನು ಪರ್ಪಸ್ ಮಾಡ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ತೀರಾ. ವಿಡಿಯೋ ಮಾಡ್ತಾ ಇದ್ದೀವಿ ಏನಂತ. ಈಗ ನಾವು ಇಲ್ಲಿಂದ ಮನೆಯಿಂದ ಹೊರಟಿದ್ದೀವಿ. ನಾನು ಹನ್ಸಿಕಾ ಪಾಪ ಮತ್ತು ನಮ್ಮ ವೈಫ್ ಇಬ್ಬರೂ 3 ಜನನೂ ಸೇರಿಕೊಂಡು ಕಾರಲ್ಲಿ ಈಗ ನಮ್ಮ ಕುಣಿಗಲ್ಗೆ ಹೊರಟಿದ್ದೀವಿ. ಕುಣಿಗಲ್ ಹೋದ್ಮೇಲೆ ಅಲ್ಲಿ ಏನೇನು ಸೆಲೆಬ್ರೇಷನ್ ಆಗುತ್ತೆ, ಏನೇನು ಮಾಡ್ತೀವಿ ಅಂತ ವಿಡಿಯೋ ನೋಡೋಣ ಬನ್ನಿ. ಈಗ ಹೊಟ್ಟೆ ಹಸ್ಕೋಗಿದೆ, ಆಫೀಸಿಂದ ಮುಗಿಸ್ಕೊಂಡು ಬಂದಿದ್ದೀವಿ. ನೈಟೇ ಹೊರಡ್ತಾ ಇದ್ದೀವಿ. ಹೊಟ್ಟೆ ಹಸಿದೆ, ಫಸ್ಟ್ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ತಿನ್ಕೊಂಡು. ಏನನ್ಸಿಕಾ ನೋಡಿ, ನಮ್ಮ ಪಾಪ ಮೊದಲೆಲ್ಲ ಏನು ಮಾತಾಡ್ತಾನೆ ಇಲ್ಲ, ಪಪ್ಪ ಅನ್ನೋದಷ್ಟೇ. ಈಗ ಪಪ್ಪ ಅನ್ನೋ ವರ್ಡೇ ಬಿಟ್ಬಿಟ್ಟಿದ್ದಾರೆ ಅಮ್ಮವರು. ಪಪ್ಪ ಅನ್ನುತ್ತೆ, ಜೊತೆಲಿ ಏನಂತದೆ ಪಪ್ಪ ಜೊತೆಲಿ ನೋಡಿ ಕೀಯೇನು ಅನ್ನುತ್ತೆ. ಕಿರಣ್ ಅನ್ನೋದು ಬರಲ್ಲ, ಅದು ಕೀಯೇನು ಅನ್ನೋದು ಬೇರೆ. ಇರ್ಲಿ, ಆದ್ರೂ ಹೇಳ್ಕೊಡ್ತಾ ಇದೀನಿ, ಪಪ್ಪ ನಮ್ಮ ಬೇಡಮ್ಮ ಹೆಸರಿಟ್ಟು ಕಡಿಬೇಡ ಅಂತ. ಆದ್ರೂ ಕೇಳಲ್ಲ. ಇರ್ಲಿ, ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಕಲ್ತ್ಕೊಂತಾರೆ ಮೇಡಮು. ಸೊ ಫ್ರೆಂಡ್ಸ್, ಆನ್ ದಿ ವೇ ಹೋಗ್ತಾ ಇದ್ದೀವಿ. ಏನು ಹೋಗೋದು, ಇನ್ನೇನು ಮನೆ ಬಂತು, ಆಗ್ಲೇ 9:45 ರೀಚ್ ಆದ್ವಿ. ಏನ್ ಹನ್ಸಿಕಾ? ಏನಮ್ಮ ತಗೊಳಮ್ಮ, ನೀನು ಹಿಡ್ಕೊಳಮ್ಮ. ಇವೆರಡು ಕಾಟ ನನ್ನ ಕೈಲಿ ತಡಿಯಕ್ಕಾಗ್ತಾ ಇಲ್ಲ. ನೀನು ಯೂಸ್ ಮಾಡಮ್ಮ. ನೀನು ಇವೆರಡು ಅವಾಗ್ಲಿಂದ ಆಡ್ತಾವೆ. ಹನ್ಸಿಕಾ ಅಮ್ಮಮ್ಮ ಮನೆ ಬಂತು, ವಾಪಸ್ ಹೋಗ್ಬಿಡ ಹನ್ಸಿಕಾ ಮನೆಗೆ. ಈಗ ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಮನೇಲಿ ಎಲ್ಲಾರು ಕಾಯ್ತಾ ಇರ್ತಾರೆ. ನಾವು ಬರ್ತೀವಿ ಅಂತಲ್ಲ, ನನ್ನ ಮಗಳು ಬರ್ತಾಳೆ ಅಂತ. ಮೊಮ್ಮಗಳಂದ್ರೆ ಅಷ್ಟೊಂದು ಪ್ರೀತಿ. ಹೋಗ್ತಾ ಇದೀವಿ, ಇನ್ನೇನು ಮನೆ ರೀಚ್ ಆಗ್ತೀವಿ. ನೋಡ್ತಾ ಇರಿ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಅಮ್ಮಮ್ಮ ಇವರು ಇಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ಬನ್ನಿ. ಅಯ್ಯೋ ಮುಟ್ಟಲ್ ನೋಡಪ್ಪ, ಖುಷಿ ನೋಡಪ್ಪ. ಇವ್ರು ಇಲ್ಲೇ ಲ್ಯಾಂಡ್ ಆದ್ರು. ಹಾಂ ಆಂಟಿ, ಹಾಂ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ರೆ. ಬಾಯ್. ಲಾಂಗ್ ಸ್ಟಾಪ್ ಅಲ್ಲ, ಶಾರ್ಟ್ ಸ್ಟಾಪ್. ಈಗ ಡೆಡ್ ಎಂಡ್ ಸ್ಟಾಪ್ ಬಂತು. ನಮ್ಮ ಮನೆ ಬಂತು. ಕಾಡು ಒಳಗಡೆ ಹೋಗೋದ್ರ ಫೀಲ್ ಆಗ್ತೈತಲ್ಲ? ಏನಿಲ್ಲ, ನಮ್ಮ ಅಣ್ಣ ಇಲ್ಲೇ ಇದ್ದಾರೆ. ಅವ್ರು ಪಾಪನ ಹಿಡ್ಕೊಂಡೇ ಬಂದರು, ಅವಳಲ್ಲೇ ಹಿಡ್ಕೊಂಡ್ಬಿಟ್ಟವ್ರೆ. ಸೊ ಫ್ರೆಂಡ್ಸ್, ಬನ್ನಿ ಇಳಿಯೋಣ. ಏನು ಖುಷಿ ನೋಡಪ್ಪ. ಅದೇ ನಾನು ಬಂದ್ರೆ ಹಿಂಗೆ ಇರ್ತಿತ್ತಮ್ಮ, ಅವಳು ಬಂದಿರೋದಕ್ಕೆ ಮಾತ್ರ ಹಿಂಗೆ. ಎಲ್ಲರ ಮುಖನೂ ಅರಡು ಬಿಡ್ತದೆ. ಮಾಮನ ಹೆಸರೇನು? ಓಕೆ ಫ್ರೆಂಡ್ಸ್, ನೋಡಿ ಇನ್ನ ಕೆಲವರು ಅತಿಥಿಗಳು ಬಂದ್ರು, ಬರ್ಬೇಕು. ಓ ನಮಸ್ತೆ, ನಮಸ್ಕಾರ. ಇಲ್ಲಿ ನೋಡಿ, ಇಲ್ಲಿ ತಾತ ಅವರು. ಕ್ಷೇಮವೇ? ಓ ಪ್ರಯಾಣ ಸುಖಕರವಾಗಿತ್ತಾ? ವ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಯಾರು ಇವ್ರು? ಯಾರಮ್ಮ?
ನೋಡಿ ಫ್ರೆಂಡ್ಸ್, ಇವಳು ಬಂದ್ರೆ ಅವಳು ಕರೆಕ್ಟ್ ಆಗಿರಲ್ಲ, ಅವಳು ಬಂದ್ರೆ ಇವಳು ಕರೆಕ್ಟ್ ಆಗಿರಲ್ಲ. ಇನ್ನು ಹೋಗೋವರೆಗೂ ಇವ್ರಿಬ್ರು ನಮ್ ಕೈಲಿ ಸಿಗಲ್ಲ. ಓಕೆ ಫ್ರೆಂಡ್ಸ್, ಓ ಇಲ್ಲಿ ನೋಡಿ, ಇಲ್ಲೊಬ್ರು ಬರ್ತಾ ಇದಾರೆ. ಹೇಳಿ ಫ್ರೆಂಡ್ಸ್, ಹೆಂಗಿದ್ದೀರಾ ಫ್ರೆಂಡ್ಸ್? ಸೂಪರ್ ಹೆಂಗಿದ್ದೀರಾ ಫ್ರೆಂಡ್ಸ್? ಹೇಳಿ ಜನರೇ, ಹೆಂಗಿದ್ದೀರಾ? ಸೂಪರ್. ಆಫ್ಟರ್ ಎ ಲಾಂಗ್ ಟೈಮ್ ನಿಮ್ಮ ಮತ್ತೆ ಮನೆಗೆ ಬರ್ತಾ ಇದ್ದೀರಾ? ಏನ್ ಫೀಲ್ ಆಗ್ತಿದೆ? ನಮ್ಮ ಮನೆ ಫುಲ್ ಗಜ್ಜಿ ಬಿಜಿ ಫ್ರೆಂಡ್ಸ್. ನಾವು ಹೋಗೋವರೆಗೂ ಮನೆ ಮಾತ್ರ ಅಂಡಿ. ಇಲ್ಲಿ ನೋಡಿ, ಇಲ್ಲಷ್ಟು ಬ್ಯಾಗು, ಇಲ್ಲಿಷ್ಟು ಬ್ಯಾಗು, ಆಚೆ ಒಂದಷ್ಟು ಬ್ಯಾಗು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಆಯಿತು, ನಾವೆಲ್ಲ ರೆಡಿಯಾಗಿದ್ದೀವಿ. ನಮ್ಮ ಅನ್ಸಿಕನು ರೆಡಿಯಾಗಿದ್ದಾಳೆ. ನಾವು ಇವಾಗೆಲ್ಲ ಎದ್ದು ಕೂತು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಎಲ್ಲ ಆಯಿತು, ಕೂತಿದ್ದೀವಿ. ಇವತ್ತು ಕಡೆ ಶ್ರಾವಣ ಶನಿವಾರ, ಆಚೆ ಎಲ್ಲಾದರೂ ಹೋಗ್ಬೇಕು ದೇವಸ್ಥಾನಕ್ಕೆ. ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸದ್ಯಕ್ಕಂತೂ ಗೊತ್ತಿಲ್ಲ. ಟಿಫನ್ ಏನು ಮಾಡಿದ್ದೀರಾ? ಏನ್ ಟಿಫನ್ ಮಾಡಿದ್ದೀರಾ? ದೇವಸ್ಥಾನಕ್ಕೆಲ್ಲ ಉಪವಾಸ ಹೋಗ್ತಾ ಇದ್ದೀವಿ, ಅಲ್ಲಿ ಕೊಡ್ತಾರೆ ತಿನ್ಕೊಂಡ್ಬಿಡ್ತೀವಿ. ಅದಕ್ಕೆ ಮನೇಲೇನು ಅಡಿಗೆನೇ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ಹೆಂಗೆ ಅವರು ಮನೇಲಿ ಏನು ಮಾಡೇ ಇಲ್ಲ, ಆಚೆ ಪ್ರಸಾದಕ್ಕೆ ಹೋಗೋಣ ಅಂತ. ಒಬ್ಬರಿಗೆ ವಾಂಗಿಬಾತ್ ಮಾಡಿ ಕಳ್ಸಿದೀವಿ. ಕಿರಣ್ ಇಲ್ಲ, ಅವರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋದ್ರು. ಸೊ ನಮ್ಮ ತಾತ ಬಂದ್ರು ರೆಡಿಯಾಗಿ. ಬಾಗ್ನ ಕೊಡಕ್ ರೆಡಿನಾ? ಸರಿ ಫ್ರೆಂಡ್ಸ್, ಮತ್ತೆ ಏನ್ ಸಮಾಚಾರ? ಎಲ್ಲ ಚೆನ್ನಾಗಿದೆಯಾ ತಾಯಿ? ಓ ಮಸ್ತಾಗಿದ್ದೀವಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನ ಒಂದ್ ವಾರ ಐತೆ. ಇಲ್ಲಿ ವಾರಕ್ಕೆ ಮುಂಚೆನೆ ಅಡ್ವಾನ್ಸ್. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ. ಮೊದಲೇ ಸ್ಯಾಲ್ರಿ ಬಂದಿದೆಯಲ್ಲ, ಗಿಫ್ಟ್ ಗಿಫ್ಟಾ? ಏನದು ಟೊಮೆಟೊ ಕಣ? ಇವರೆಲ್ಲ ಬಕ ಪಕ್ಷಿಗಳ ತರ ಕಾಯ್ತಾರೆ ಚೂರಿ. ನನ್ ಮಗ್ಳು ಇನ್ನ ಬರ್ಗೆಟ್ರ. ತಿಂದಾದ್ಮೇಲೆ ಆಡ್ತಾರೆ ಅಲ್ಲೇನಮ್ಮ? ಅಜ್ಜಿ ಮೊಮ್ಮಗಳು, ಆಫ್ಟರ್ ಲಾಂಗ್ ಟೈಮ್ ಮೊಮ್ಮಗಳು ಅಜ್ಜಿ ಹತ್ರ ಆಫ್ಟರ್ ಲಾಂಗ್ ಟೈಮು ಎಣ್ಣೆ ಹಾಕಂತವ್ರೆ.
ಎಣ್ಣೆ ಹಾಕೊಂತವ್ರು. ಎಣ್ಣೆ ಹಾಕೊಂತ ಗ್ಲಾಮರ್ ಮಿಸ್ಟೇಕು ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಕಿರಣ್ ಬರಲ್ಲ, ಏನು ಮಾಡೋಕ್ಕಾಗಲ್ಲ ಕನ್ನಡ. ನೀವೇನು ಹಾಕೊಂತೀರಾ ನೋಡಿ. ಇವರು ಸೊಸೆ ಬೇಡ ಅಂತವ್ರೆ. ಸೊಸೆ ಮೊದಲೇ ಹಾಕೊಂತಾರೆ. ಆಂಟಿ ಏನ್ ಮಾಡ್ತಾ ಇದ್ದೀರಾ? ಹೊಸ ಎಂಟ್ರಿ. ಹೊಸ ಎಂಟ್ರಿ ಬಂದಿದ್ದಾರೆ. ನಮ್ಮ ಆಂಟಿ ಬಂದವ್ರೆ, ನನ್ನ ತಮ್ಮ ಬಂದವನೆ, ನಮ್ಮ ಚಿಕ್ಕು ಬಂದವ್ರೆ. ಮುಖ ತೋರಿಸಿ ಪರವಾಗಿಲ್ಲ. ಚೆನ್ನಾಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನಮ್ಮ ವಿಡಿಯೋಗೆ ಬರ್ತಾ ಇದ್ದೀರಾ? ಸೂಪರ್ ಆಗಿದ್ದೀರಾ? ಏನ್ ಸಂಜೆ ಸ್ಪೆಷಲ್? ಏನೇನು ಎಣ್ಣೆ, ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಆಂಟಿ ಫೇಮಸ್ ಅಲ್ಲ ಅಕ್ಕಿ ರೊಟ್ಟಿ. ಏನ್ ಕುಡಿಯೋ ಥರನೇ ಮಾತಾಡ್ತೀರಪ್ಪ. ಸೊ ಬದನೆಕಾಯಿ ಪಲ್ಯ ನಡೀತಾ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ರೊಟ್ಟಿ. ತುಮು ಸೈಡ್ ಬಿಡಮ್ಮ ಹಂಗೆ. ತುಮು ಎಷ್ಟನೇ ರೌಂಡ್ ಇದು? ನಮ್ಮ ವ್ಲಾಗಲ್ಲಿ 4ನೇ ರೌಂಡ್ ತೊಗೊತಾ ಇದ್ದಾರೆ. ಮುಖ ಕಾಣ್ತಿಲ್ಲ ಅವ್ರದ್ದು. ಈಗ ಕಾಣ್ತಾ. ಲೈಟ್ ಸ್ವಲ್ಪ ಜಾಸ್ತಿ ಕೊಡ್ಲಾ? ಕಟ್ ಮಾಡೋದು ಬೇಡ, ಹಂಗೆ ಅಂಗಡಿ ವಾಪಸ್ ಹೋಗ್ಬಿಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಫ್ರೆಂಡ್ಸ್, ಇವಾಗ ಟಿಫನ್ ಎಲ್ಲ ಮಾಡಿ ಬಂದಿದ್ದೀವಿ. ಹಾಯ್ ಮಾಡಿಲಿ. ಹಾಯ್ ಹಾಯ್ ಟಿಫನ್ ಆಯ್ತು, ಆಚೆ ಹೋಗಿದ್ವಿ. ಅದನ್ನ ತೋರಿಸ್ಬೇಕಿತ್ತು, ನಾನು ಮರ್ತೇ ಹೋದೆ. ನಮ್ದು ಮಾಮೂಲಿ ಅಡ್ಡ, ಅದು ಎಮೋಷನಲ್ ಅಂತ ಒಂಥರ ಎಮೋಷನ್ ನಮ್ದಲ್ಲಿ ಹೋಟೆಲ್ ಸಂಕಿಕಟ್ಟದಲ್ಲಿ ತೋರಿಸ್ಬೇಕಿತ್ತು, ನಾನು ಮರ್ತೇ ಹೋದೆ. ಬೆಳಗ್ಗೆ ಇದೆ ತೋರಿಸೋದು. ಸೊ ಇವಾಗ ಮನೆಗೆ ಬಂದ್ವಿ. ಆಲ್ರೆಡಿ ಟೈಮ್ 12:30 ಆಗ್ತಾ ಬಂತು. ನಮ್ಮ ಚಾರ್ಲಿದು ಬರ್ಡೇ ಇವತ್ತು. 2 years ಆಯಿತು ನಾವು ಚಾರ್ಲಿ ತಂದು ಇವತ್ತಿಗೆ ಬರ್ಡೇ ಮಾಡ್ತಾ ಇದ್ದೀವಿ. ಸೊ ಸೆಲೆಬ್ರೇಷನ್ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೋತವ್ರೆ. ನೋಡೋಣ ಫ್ರೆಂಡ್ಸ್ ಏನೇನು ಮಾಡ್ತಾರೆ. ನಮ್ಮ ಬರ್ಡೇನೂ ಆ ಲೆವೆಲಿಗೆ ಸೆಲೆಬ್ರೇಟ್ ಮಾಡಿರೋಲ್ಲ, ಒಂದು ಬರ್ಡೇ ಮಾಡ್ತಾವ್ರೆ. ಸೊ ನೋಡೋಣ ಹೆಂಗಿರುತ್ತೆ. ಹ್ಯಾಪಿ ಬರ್ಡೇ ಟು ಯು ಚಾರ್ಲಿ. ಹ್ಯಾಪಿ ಬರ್ಡೇ ಟು ಯು ಚಾರ್ಲಿ. ರೆಡಿ ಸ್ಟಡಿ 1 2 3 ಸ್ಟಾರ್ಟ್. ಹೇಳ್ರಿ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಚಾರ್ಲಿ. ಹ್ಯಾಪಿ ಬರ್ಡೇ ಟು ಯು. ಟೇಸ್ಟ್ ಮಾಡ್ಲಿ ಬಿಡು. ಚಾರ್ಲಿ ಅವ್ರು, ಇವ್ರ ಅಣ್ಣ, ಚಾರ್ಲಿ ಅವ್ರ ಅಣ್ಣ, ಇವ್ರ ಅಪ್ಪ, ಇವ್ರ ತಾತ, ಇವ್ರ ಫ್ರೆಂಡು. ಹಂಚಿಕ ಇಲ್ಲಿ ಚಾರ್ಲಿ ಅವ್ರ ಅಕ್ಕ, ಚಾರ್ಲಿ ಅವ್ರ ಅಕ್ಕ, ತಂಗಿ, ಚಾರ್ಲಿ ತಂಗಿ, ಇದು ತಂಗಿ, ಇದು ಅಜ್ಜಿಕ, ಇದು ಚಾರ್ಲಿ, ಚಾರ್ಲಿ ಅಜ್ಜಿಕ, ಇದು ಫ್ರೆಂಡು, ದೋಸ್ತು ಕಮ್ಮಂಗಿ. ಬನ್ನಿ ಕೇಕ್ ಕಟ್ ಮಾಡ್ರಿ. ಏನ್ ಮಾಡ್ತಾ ಇದ್ದೀರಾ? ಹಲೋ ಎವ್ರಿವನ್, ಎಲ್ಲ ಕೂತವ್ರಿ. ಮೈಸೂರು ಪಾಕ್ ರೆಡಿ ಆಗ್ತಿದೆ. ನೈಸ್ ನೈಸ್. ಆ ಕಡೆ ತೋರಿಸಿ ಒಂಚೂರು. ಅದೇನೋ ಮಾಡಿದಿರಲ್ಲ ಸ್ವೀಟು? ಇದು ಬೆಲ್ಲ ಹಾಕಿ ಕೊಬ್ಬರಿ ಮಿಠಾಯಿ ಮಾಡಿದ್ದೀವಿ. ಓಕೆ ಓಕೆ, ಚಾಕ ಕಡೆಗೆ ಹುಷಾರು ಆಯ್ತು. ಓಕೆ, ಮೈಸೂರು ಪಾಕ್ ರೆಡಿ ಆಗ್ತಿದೆ ಫ್ರೆಂಡ್ಸ್. ನಮ್ಮ ಚಾರ್ಲಿ ಬರ್ಡೇಗೋಸ್ಕರ ಅವನ ನೆಪದಲ್ಲಿ ನಾವು ತಿಂತಾ ಇದ್ದೀವಿ. ರೆಡಿ ಆಗಲಿ. ರೆಡಿ ಆದಮೇಲೆ ಔಟ್ಪುಟ್ ಹೆಂಗೆ ಬಂತು ಅಂತ ತೋರಿಸ್ತೀನಿ. ನಾವಿಲ್ಲಿ ಮಸಾಲ ಪುರಿ ಪಾನಿಪುರಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ, ಈರುಳ್ಳಿ ಎಷ್ಟೊಂದಿದೆ. ಚಿಕ್ಕಬಳ್ಳಾಪುರದಿಂದ ಅಲ್ಲ, ಅವ್ರು ದೊಡ್ಡಬಳ್ಳಾಪುರದಿಂದ ಬಂದಿರೋದು.
ದೊಡ್ಡಬಳ್ಳಾಪುರದಿಂದ ಬಂದಿರೋದು ಅವರು. ಮೈಸೂರು ಪಾಕ್ ಮಾಡುತ್ತೆ. ಸ್ಪೆಷಲಿಸ್ಟ್ ಸ್ವೀಟ್ಸ್ ಏನಾದ್ರು ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರಿಬ್ರನ್ನ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಮಾಡಿ ತಿನ್ನೋದ್ರಿಂದ ಈ ಸ್ಕಿಮ್ ಮಾಡಿ. ಓಕೆ ನೈಸ್. ಏನು ಉಚಿತ? ಓ ಎಲ್ಲ ಕ್ಯೂ ನಿಂತ್ಕೋತಾರ ಆಮೇಲೆ ಉಚಿತ ಅಂದ್ರೆ. ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ. ಪ್ರಮೋಷನ್ ಮಾಡ್ಕೋತಾವ್ರೆ ಫ್ರೆಂಡ್ಸ್ ಇವರು. ಹೌದು ಇರ್ಲಿ ಅಂತ. ನೀವೇನೋ ಒಂದು ಗಂಜಿ ಪೌಡ್ರ್ ಮಾಡ್ತೀರಲ್ಲ, ಅದೇನು ಹೇಳಿ? ಸಿರಿಧಾನ್ಯದ ಪೌಡ್ರು. ಅದು ಹೆಂಗ್ ಮಾಡ್ತೀರಾ? ಅದೆಲ್ಲ ಹೇಳಕ್ಕಾಗಲ್ಲ, ತಗೊಂಡು ಕುಡಿ. ಅಲ್ಲ ಓಕೆ, ನಂಗೆ ಗೊತ್ತು ನೀವು ಮಾಡೋದು ಚೆನ್ನಾಗಿ ಮಾಡ್ತೀರಾ ಅಂತ ನೋಡಿದೀವಿ. ಕೆಜಿಗೆ ಎಷ್ಟು ಮಾಡ್ತೀರಾ ಹೇಳಿ? ಕೆಜಿಗೆ 320. ಕೆಜಿಗೆ 320. ಓಕೆ, ನಾವು ನಿಮ್ಮ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು? ನಿಮ್ಮ ನಂಬರ್ ಹೇಳಿ. ಹೆಂಗೆ? ನಿಮ್ಮ ಊರು ಯಾವುದು ಫಸ್ಟ್ ಹೇಳಿ? ದೊಡ್ಡಬಳ್ಳಾಪುರನ. ಇವಾಗ ಎಲ್ಲಾದ್ರೂ ಔಟ್ ಸೈಡ್ ಇಂದ ಬೇರೆ ಕಡೆ ಕೇಳಿದ್ರಪ್ಪ ಏನ್ ಮಾಡ್ತೀರಾ? ಕೊರಿಯರ್ ಮಾಡ್ತೀವಿ, ಅದ್ರದ್ದು ಎಕ್ಸ್ಟ್ರಾ 50 rupees ಕೆಜಿಗೆ ಚಾರ್ಜ್ ಮಾಡ್ತೀರಾ? ಓಕೆ ನೈಸ್. ನೋಡಿ ಫ್ರೆಂಡ್ಸ್, ಇವರು ಸಿರಿಧಾನ್ಯ ಪೌಡ್ರ್ ಮಾಡ್ತಾರೆ, ತುಂಬ ಹೆಲ್ದಿ ಆಗಿರುತ್ತೆ. ನಮ್ಮ ಮನೆಯವರೆಲ್ಲನೂ ಕುಡಿತಾರೆ ಸಿರಿಧಾನ್ಯ ಪೌಡ್ರನ್ನ. ತುಂಬ ಚೆನ್ನಾಗಿ ಮಾಡ್ತಾರೆ, ಹೈಜಿನಾಗಿ ಮಾಡ್ತಾರೆ, ಅದಕ್ಕೆ ನಾನೇ ಸಾಕ್ಷಿ. ಸುಮಾರು ಜನ ನಮ್ಮ ಮಾಮ ಅವರು ಕಂಪ್ನಿಗಳಲ್ಲೆಲ್ಲ ತಗೊಂಡೋಗ್ತಾರೆ. ತುಂಬ ಖರ್ಚಾಗುತ್ತೆ ಇವ್ರಿಗೆ. ನಿಮ್ಗೇನಾದರೂ ಬೇಕಾದರೆ ಅವ್ರ ನಂಬರ್ನ ಮತ್ತು ಅವರ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬೇಕಾದರೆ ಕಾಲ್ ಮಾಡಿ ಕೇಳಿ, ಎಲ್ಲ ಹೇಳ್ತಾರೆ. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ಇವಾಗೆಲ್ಲ ಏನು ಮೈಸೂರು ಪಾಕ್ ಮಾಡಿ, ಆಮೇಲೆ ಕಾಳ್ಮಿಠಾಯಿ ಮಾಡಿ ಎಲ್ಲ ಸುಸ್ತಾಗಿ ಇವಾಗ ಪಾನಿಪುರಿ ಮಾಡೋಣ ಅಂತ ಮಾಡಿದ್ವಿ ಎಲ್ಲರೂ. ಪಾನಿಪುರಿ ಮತ್ತು ಮಸಾಲ ಪುರಿ, ಮಸಾಲ ಎಲ್ಲ ಮಾಡಿದ್ದೆ. ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ, ತೋರಿಸ್ತೀನಿ ನೋಡಿ. ಇದು ಮಸಾಲೆ ರೆಡಿಯಾಗಿದೆ. ಇಲ್ಲಿಗೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಆಮೇಲೆ ಸ್ಪೂನ್ಗಳು ಎಲ್ಲ ರೆಡಿಯಾಗಿದೆ. ಇದು ಆಚೆ ಇದೆ ತಂದಿರೋದು, ಮನೇಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ತಂದಿದ್ದೀವಿ. ಮನೇಲಿ ಮಾಡ್ಬೋದಿತ್ತು, ಬಟ್ ಕಷ್ಟ, ಇವಾಗ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ತಂದಿದ್ದೀವಿ. ಮಿಕ್ಸರ್ ಬಂದಿದೆ, ಸೊ ಬ್ಯಾಟಿಂಗ್ ಮಾಡೋದೆ. ಹೆಂಗಿದೆ? ಐತಲ್ಲ ಬಿಡು, ಐತೆ ನೋಡಿಲ್ಲ. ಸೂಪರ್ ಆಗಿದೆ. ಇದು ಮಸಾಲ ಪುರಿ ಮಾತ್ರನಾ? ಮಸಾಲ ಪುರಿ ಮಾತ್ರನಾ? ಪಾನಿಪುರಿ ಮಾಡಲ್ವಾ? ಫಸ್ಟ್ ತಿನ್ನಿ. ಅಯ್ಯೋ ಅಣ್ಣ ಉಲ್ಟೆ ಆಯ್ತು ಅನ್ಕಡೆ. ಹೆಂಗಿದೆ ಸೂಪರ್. ನಿಮ್ದು ಹೆಂಗಿದೆ? ಬಾರಿಸ್ತಾ ಇದ್ದೀರಾ? ಹುಳಿ ಖಾರ ಎಲ್ಲ ಚೆನ್ನಾಗಿದ್ಯಾ? ಎಮ್ಮಿನಾ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿತ್ತ ಅಂಕಲ್? ಸೂಪರ್ ಆಗಿತ್ತಾ? ಆಂಟಿ ಹೆಂಗೈತೆ ಆಂಟಿ? ಸೂಪರ್ ಆಗೈತಾ? ಖಾರ ಸ್ವೀಟು ಖಾರ ಇನ್ನೂ ತಿಂದೇ ಇಲ್ವಾ ನೀವು? ಅದೇ ಮಸಾಲ ಪುರಿ ಹೆಂಗಿತ್ತು ಅಂಕಲ್? ಮಾತಾಡ್ಸ್ಕೊಂಡ ಲೇ ಧನು, ಹೆಂಗಿತ್ತ ಮಸಾಲ ಪುರಿ? ಮಸ್ತಾಗಿತ್ತಾ? ಸುಮಾರಲ್ಲ? ಮಕ್ಕ ಯಾಕೆ ಹಂಗೈತೆ ಹೇಳು, ನಿಜ ಹೇಳು. ಚೆನ್ನಾಯ್ತಾ? ಆ ಅಕ್ಕ ನೋಡ್ತಿಲ್ಲ, ಈ ಕಡೆ ತಿರ್ಗಡೆ ಹೇಳೋ ನಿಮಿಷ. ಸೂಪರಾ? ಟೊಮೊಕ ಹೆಂಗಿತ್ತಕ್ಕ? ನೀನ್ ಏನ್ ಪ್ರೂವ್ ಮಾಡಕ್ ಹೊರಟಿದ್ಯಾ? ಎಲ್ಲ ಸುಮ್ಮನೆ ರಿವ್ಯೂಸ್ ಹೆಂಗಿದೆ ಅಂತ. ಪಾನಿಪುರಿ ಹೆಂಗೆ ಬದಲು ಮನೇಲಿ ಕೂತ್ಕೊಂಡು ಪಾನಿ ಪೂರಿ, ಮಸಾಲ ಪುರಿ. ತಮ್ಮೆ ಆಂಟಿಂಗ್ ಕರಿಯೋ, ಆಂಟಿಂಗ್ ಕೇಳೋ. ಆಂಟಿ ಚೆನ್ನಾಗಿತ್ತ ಆಂಟಿ? ನೋಡಿ ಸೂಪರ್ ಆಗೈತೆ ಅದು. ಅಂಕಲ್ ಕೇಳು ಅಂದ್ರು, ಅದಕ್ಕೆ ಸೂಪರ್ ಆಗೈತೆ. ಇಲ್ಲಿ ದೊಡ್ಡಬಳ್ಳಾಪುರ ಅಣ್ಣ ಹೆಂಗಿದಣ್ಣ? ಯಾಕೋ ಸಪ್ಗಿದ್ದೀರಾ? ಸ್ವೀಟ್ ಮಾಡಿಲ್ಲ ಅಂತ. ಹೆಂಗಿತ್ತಮ್ಮ ನವನೀತಾ? ಸೂಪರ್ ಆಗೈತಾ? ಆಂಟಿ ಹೆಂಗೈತೆ ಆಂಟಿ? ಚೆನ್ನಾಗೈತಾ? ರಾಜಕ್ಕ ಹೆಂಗೈತಕ್ಕ? ಪಾನಿ ಪುರಿ ಹೆಂಗಕ್ಕ ಅಭಿಪ್ರಾಯ? ಮನೇಲಿ ಮಾಡ್ಕೊಂಡು ತಿನ್ನೋದು ಒಳ್ಳೇದ ಇಲ್ಲ ಅಂಗಡಿಗೆ ಹೋಗಿ ತಿನ್ನೋದು ಒಳ್ಳೇದ? ಹೌದಾ? ಮಹೇಂದ್ರ ನಾಯಿ ಬಿಟ್ಬಿಟ್ಟಿದ್ಯಾ? ಬಿಚ್ಕೊಂಡದ ಮಾಡ್ಕೊಂಡು ತಿನ್ಬೋದು. ಆರ್ಡರ್ ಮಾಡ್ಕೊಂಡ್ರೆ ಹಾ, ಮನೇಲಿ ಮಸಾಲೆ ಮಾಡ್ಕೊಂಡು ತಿನ್ಬೋದು.
ಪೂರಿನೂ ಮನೇಲಿ ಮಾಡಿದ್ರೆ ಆಗುತ್ತಲ್ಲ ಆಂಟಿ? ಟ್ರೈನ್ ಆಗುತ್ತೆ. ಪೂರಿ ಒಂದು ತಂದ್ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ನಾವು ಮಾಡ್ಕೊಬೋದು, ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ಮುದ್ದೆ ಬಸ್ಸಾರು ಉಂಡ್ರೆ ಸರಿ. ಇವೆಲ್ಲ ಬೇಡ ಅಂತೀರಾ? ನಮ್ಗೆ ಯಾಕೆ ಶಿವ? ಹಾ, ನಮ್ಮ ಮನ್ಸು ಒಳ್ಳೇದ್ ಮಾಡ್ರೆ ದೇವ್ರು. ಈ ಪಾನಿ ಪೂರಿ ಎಲ್ಲ ಯಾಕೆ ಶಿವ? ಹಾ, ನೋಡ್ರಾ ಅವ್ರು ಹೇಳ್ತವ್ರೆ ತಿನ್ನಕ್ಕಿಂತ ಮುಂಚೆ ಹೇಳ್ಬೇಕಾಯ್ತು ಮಾತು ಅಂತವ್ರೆ. ತಿಂದ್ಮೇಲೆ ಹೇಳ್ತಾ ಇದ್ದೀವಿ. ತಿನ್ಮೇಲೆ ಹೇಳ್ತಾ ಇದೀವಿ, ಅಭಿಪ್ರಾಯ ತಿಳಿಸ್ತಾ ಇದೀವಿ ಅಷ್ಟೇ.